ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಿದಾಗ ಕಾಲಪುರುಷ ಕುಂಡಲಿಯ 12 ರಾಶಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಇದೇ ವರ್ಷ ಅಂದರೆ 2024 ಮೇ 1ನೇ ತಾರೀಕು ಸರಿಸುಮಾರು ಮಧ್ಯಾಹ್ನ 12:15 ಗಂಟೆಗೆ ದೇವಗುರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆಯಾ ಪ್ರದೇಶಗಳಿಗೆ ತಕ್ಕಂತೆ ಸಮಯದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಬಹುದು. ಈ ವೃಷಭ ರಾಶಿಯಲ್ಲಿ 1 ವರ್ಷಗಳ ಕಾಲ ಇರ್ತಾನೆ ದೇವಗುರು. ಈ ವೃಷಭ ರಾಶಿಯಲ್ಲಿ ಕೂತ ದೇವಗುರು ಈ 1 ವರ್ಷದಲ್ಲಿ 12 ರಾಶಿಗಳ ಮೇಲೆ ಏನು ಪ್ರಭಾವವನ್ನು ಬೀರ್ತಾನೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು ಹಾಗೂ ಅಂಕಗಣಿತ ತಜ್ಞೆ. ದೇವಗುರು ಸಿಂಹ ರಾಶಿಗೆ 10ನೇ ಮನೆಯಲ್ಲಿ ಬರ್ತಾ ಇದ್ದಾನೆ. ನಿಮಗೆ ಈ ವರ್ಷ ಗುರುಬಲ ಇಲ್ಲ. ಹಾಗಾಗಿ ಸಿಂಹ ರಾಶಿಯವರು ತಮ್ಮ ವೃತ್ತಿಯಲ್ಲಿ ಏನಾದರೂ ಒಂದು ಎಡವಟ್ಟುಗಳನ್ನು ಎದುರಿಸಬೇಕಾಗಿ ಬರಬಹುದು. ಎಡವಟ್ಟುಗಳನ್ನು ಎದುರಿಸಿದರೂ ಕೂಡ ಅವರ ಕೆಲಸದಲ್ಲಿ ಮನ್ನಣೆ ಸಿಗುವ ಸಾಧ್ಯತೆಗಳು ತುಂಬ ಇದೆ. ವೃತ್ತಿಯಲ್ಲಿ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಪ್ರಯಾಣಗಳನ್ನು ಕೈಗೊಳ್ಳುವ ಸಂಭವಗಳು ಇವೆ. ಒಂದಲ್ಲ ಒಂದು ಅನಾರೋಗ್ಯದ ಸಮಸ್ಯೆಗಳು ಕಾಡಬಹುದು. ಮಕ್ಕಳಿಂದ ಕೂಡ ಸಮಸ್ಯೆಗಳು ಬರಬಹುದು. ಆದರೆ ಸಿಂಹರಾಶಿಯವರಿಗೆ ಗುರು ಸ್ವರ್ಣಪಾದದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡುತ್ತಿರುವುದರಿಂದ ನಿಮಗೆ ಸಮಸ್ಯೆಗಳು ಅಷ್ಟಾಗಿ ಕಾಡುವುದಿಲ್ಲ. ಸಿಂಹರಾಶಿಯವರಿಗೆ ಕೆಲವು ಪರಿಹಾರಗಳನ್ನು ಹೇಳುವುದಕ್ಕೆ ಇಚ್ಛಿಸುತ್ತೇನೆ. ನಿಮ್ಮ ಸಹೋದ್ಯೋಗಿ ಒಬ್ಬರಿಗೆ ಗುರುವಾರದ ದಿನ ಊಟ ಕೊಡಿಸಿ ಅವರ ಜೊತೆಯಲ್ಲೇ ಊಟ ಮಾಡಬೇಕು. ಅಥವಾ ಗುರುವಿನ ಹೆಸರಲ್ಲಿ ಪ್ರತಿದಿನ 2 ತುಪ್ಪದ ದೀಪಗಳನ್ನು ಹಚ್ಚಿ. ಪ್ರತಿದಿನ ಆಗದೇ ಇದ್ದರೆ 1 ಬಾರಿ ಗುರುವಾರದ ದಿನ ಹಚ್ಚಬಹುದು. ಓಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್. ಪ್ರತಿದಿನ ಇಲ್ಲಿ ಕೊಟ್ಟಿರುವ ಈ ಗುರುಗಾಯತ್ರಿ ಮಂತ್ರವನ್ನು 3 ಬಾರಿ ಪಠಿಸಿ. ಇದರಿಂದ ಅಲ್ಪ ಸ್ವಲ್ಪ ಎಡವಟ್ಟುಗಳು ಕಡಿಮೆಯಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಕನ್ಯಾ ರಾಶಿಗೆ ದೇವಗುರು 9ನೇ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಈ ವರ್ಷ ಒಳ್ಳೆಯ ಗುರುಬಲ ಇದೆ. ಜೀವನದಲ್ಲಿ ಒಳ್ಳೆಯ ಸಮೃದ್ಧಿ ಕೂಡ ಸಿಗಲಿದೆ. ಕಳೆದ ವರ್ಷ ಕಳೆದುಕೊಂಡಿದ್ದ ಸಂತೋಷ ಮತ್ತೆ ಬರಲಿದೆ. ಒಳ್ಳೆಯ ಖ್ಯಾತಿಯನ್ನು ಕೂಡ ಪಡೆಯುವ ಸಾಧ್ಯತೆ ಇದೆ. ಇತರರಿಂದ ಗೌರವ ಕೂಡ ದೊರೆಯುತ್ತದೆ. ಮನೆಯಲ್ಲಿ ನೆಮ್ಮದಿ ಸಂತೋಷ ತುಂಬಿ ತುಳುಕಾಡಲಿದೆ. ಆರ್ಥಿಕವಾಗಿ ಒಳ್ಳೆಯ ಲಾಭ ಬರಲಿದೆ. ಸ್ಥಿರ ಆಸ್ತಿಯಿಂದ ಆದಾಯ ಹೆಚ್ಚಾಗುವ ಸಂಭವ ಕೂಡ ಇದೆ. ತೀರ್ಥಯಾತ್ರೆ ಕೂಡ ಕೈಗೊಳ್ಳಬಹುದು. ಆಧ್ಯಾತ್ಮಿಕ ಪ್ರಗತಿ ಕಾಣಬಹುದು. ವಿದೇಶ ಪ್ರಯಾಣದ ಸಾಧ್ಯತೆ ಕೂಡ ಇದೆ. ಆದರೆ ಕನ್ಯಾ ರಾಶಿಯವರಿಗೆ ಗುರು ರಜತ ಪಾದದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡುತ್ತಿರುವುದರಿಂದ ನಿಮ್ಮ ಒಳ್ಳೆಯ ಫಲಗಳಲ್ಲಿ 75% ಒಳ್ಳೆಯ ಫಲಗಳು ಸಿಗಲಿವೆ. ಆದರೂ ಕನ್ಯಾ ರಾಶಿಯವರಿಗೆ ನಾನು ಕೆಲವು ಪರಿಹಾರಗಳನ್ನು ಹೇಳಲು ಬಯಸುತ್ತೇನೆ. ನಿಮ್ಮ ತಂದೆ ಅಥವಾ ತಂದೆಯ ಸಮಾನರಾದಂಥವರಿಗೆ ಅಥವಾ ಯಾರಾದರೂ ಗುರುಗಳಿಗೆ ನಿಮಗೆ ಸಾಧ್ಯವಾದಷ್ಟು ಕಾಣಿಕೆಯನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಸಾಧ್ಯವಾದರೆ ಪ್ರತಿ ಗುರುವಾರ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಇಲ್ಲಿ ಕೊಟ್ಟಿರುವ ಗುರುಮಂತ್ರವನ್ನು ಪ್ರತಿದಿನ 3 ಬಾರಿ ಪಠಿಸಿ.
ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಇನ್ನಷ್ಟು ಉತ್ತಮ ಫಲವನ್ನು ಪಡೆಯಬಹುದು. ಗುರು ನಿಮ್ಮ ರಾಶಿಗಳ ಮೇಲೆ ಬೀರುವ ಪ್ರಭಾವವನ್ನು ಕೇಳಿದ್ರಿ. ಇದರಲ್ಲಿ ಏನಾದರೂ ಪಾಸಿಟಿವ್ ಅಂಶ ಇದ್ದರೆ ಖಂಡಿತವಾಗಿ ಮನಸ್ಸಿಗೆ ತಗೊಳ್ಳಿ. ಏನಾದರೂ ನೆಗೆಟಿವ್ ಅಂಶಗಳು ಇದ್ದರೆ ಮನಸ್ಸಿಗೆ ತಗೊಂಡು ಯೋಚನೆ ಮಾಡಬೇಡಿ. ಇಲ್ಲಿ ನಾನು ಹೇಳಿರೋ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಲ್ಪ ಸ್ವಲ್ಪ ಮಟ್ಟಿಗೆ ನಿಮಗೆ ಖಂಡಿತವಾಗಿ ರಿಲೀಫ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ಕೊಡುವುದರ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ.